ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೇನೆ ಪತ್ನಿಗೆ ಮುಸ್ಲಿಮರ ಮೇಲೆ ಪ್ರೇಮ ಜಾಸ್ತಿ ಆಯ್ತಾ? ಮುಸ್ಲಿಮರನ್ನ ಹಾಡಿ ಹೊಗಳಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೇನೆ ಅವರ ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್. ಪತಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಕ್ಕೆ ಧನ್ಯವಾದ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪತ್ನಿ ಗೆದ್ದಿದ್ದಾರೆ, ಲೋಕಸಭೆ ಚುನಾವಣೆಯಲ್ಲಿ ದಾವಣಗೆರೆ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ನಾವು ಅಂದ್ಕೊಂಡಿದ್ವಲ್ಲ ಅದಕ್ಕಿಂತ ಜಾಸ್ತಿನೇ ನಿಮ್ಮ ಸಮುದಾಯಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಅನುದಾನವನ್ನ ನಾವು ಕೊಟ್ಟಿದ್ದೀವಿ, ಮುಂದೆನೂ ನಿಮ್ಮ ಸಹಕಾರ ಹೀಗೆ ಬೇಕು ಅಂತ ಹೇಳಿ ದಂಪತಿ ಮುಸ್ಲಿಂ ಸಮುದಾಯದ ಮುಂದೆ ಹೇಳ್ಕೊಂಡಿದೆ. ಮುಸ್ಲಿಂ ಮೀಸಲಾತಿ ವಿವಾದದ ಹೊತ್ತಲ್ಲೇ ಅವ್ರು ಮಾಡಿರುವಂತ ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ದಂಪತಿ ಮುಸ್ಲಿಮರ ಓಲೈಕೆಗೆ ಮುಂದಾದ್ರ ಅಂತ ಹೇಳಿ ಸಹಜವಾಗಿ ಪ್ರಶ್ನೆ ಉದ್ಭವವಾಗಿದೆ. ಭಾರೀ ಚರ್ಚೆಗೆ ಕಾರಣವಾಗಿದೆ ಮಲ್ಲಿಕಾರ್ಜುನ್ ಹಾಗೇನೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಭಾಷಣ. ಸಮಯದಲ್ಲಿ ಸಾಕಷ್ಟು ನನಗೂ ಎಲ್ಲರ ತಮ್ಮ ಆಶೀರ್ವಾದದಿಂದ ನಮ್ಮ ಮನೆಯವ್ರನ್ನು ಲೋಕಸಭಾ ಸದಸ್ಯರಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರು, ಕಾರಣಭೂತ. ತಾವೆಲ್ಲರ ಆಶೀರ್ವಾದದಿಂದ ಇವತ್ತು ಲೋಕಸಭಾ ಸದಸ್ಯರಾಗಿ ಅದೇ ನಿಟ್ಟಿನಲ್ಲಿ ನಾನು ದಾದ ಸೇಠ್ ಅವರಿಗೆ ಮತ್ತು ಸಮಾಜದ ಎಲ್ಲ ಹಿರಿಯರಿಗೆ ಅವಾಗಿಂದನೂ ಹೇಳ್ತಾ ಇದ್ದೆ, ಮೊದಲು ನಾನು ಮುಸಲ್ಮಾನ್ ಬಾಂಧವರಿಗೆ ಫಸ್ಟ್ ಲೋಕಸಭಾ ಅನುದಾನ ಕೊಡಬೇಕು ಮತ್ತು ಪುರುಷರು ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮೊದಲನೇ ಅನುದಾನ ಕೊಡಬೇಕು ಅಂತ ನಾನು ಅವಾಗ ಹೇಳಿದ್ದೆ. ಅದು 25 ಲಕ್ಷ ಅಂತ ಮಾಡಿದ್ವಿ. ನಮ್ಮ ದಾದ ಸೇಠ ಯಾವೆಲ್ಲ ನನಗೆ 50 ಲಕ್ಷ ಬೇಕೇ ಬೇಕು ಆ ತಗೊಳಪ್ಪ ಅಂತ ಕೊನೆಗೆ 50 ಲಕ್ಷನೇ ಮಾಡಿ जो एमपी इलेक्शन लोकसभा चुनाव हुए थे, सबने अपना सहमति दिया, आशीर्वाद दिया. जो हमारे वोटर्स हैं इतने भरपूर 25 साल के बाद, है ना, एक या दो नहीं 25 साल के बाद कांग्रेस ने इस दावणगेरे लोकसभा कॉन्स्टिट्यूएंसी में अपना अधिकार लिया है वापस. सो मिनिमम 25 साल कांग्रेस आना ही चाहिए. ऐसा काम ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಗೆದ್ದ ಮೇಲೆ ಒಂದು ಅಭಿನಂದನೆ ತಿಳಿಸೋದು ಅಥವಾ ಥ್ಯಾಂಕ್ಸ್ ಹೇಳೋದು ಇಂಥದ್ದೆಲ್ಲ ನಡೆಯುತ್ತೆ ಪ್ರೋಗ್ರಾಮ್ ಮಾಡೋ ಮುಖಾಂತರ. ಆದ್ರೆ ಮುಸ್ಲಿಂ ಸಮುದಾಯದ ಮೇಲೆ ಈ ದಂಪತಿಗೆ ತುಸು ಹೆಚ್ಚಾಗೆ ಒಂದು ಪ್ರೀತಿ ಇದೆಯಾ ಅಂತೇಳಿ ಪ್ರಶ್ನೆ ಮೂಡುತ್ತೆ. ಬಿಜೆಪಿ ಅವರು ಮತ್ತೆ ಇತರೆ ಸಮುದಾಯದವರು ಏನ್ ಹೇಳ್ತಾ ಇದ್ದಾರೆ ಸಂಜಯ್? ಎಸ್ ಶರ್ಮಿತಾ, ಏನು ಈ ವಿಚಾರವಾಗಿ ಮೊನ್ನೆ ಕಬ್ರಸ್ತಾನ್ ಏನು ವಜುಖಾನ್ ಶಂಕುಸ್ಥಾಪನೆ ವೇಳೆ ಈ ಒಂದು ಭಾಷಣ ಮಾಡಿರುವಂತದ್ದು ಪತಿ ಪತ್ನಿ ಇಬ್ರು ಕೂಡ ಏನು ಇದು ಈಗ ಸಾಕಷ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಿದೆ. ಏನು ಮುಸ್ಲಿಂ ಬಾಂಧವರು ಮಾತ್ರ ಮತ ಹಾಕಿದ್ದಾರೆ ಇವರಿಗೆ ಅಂತ ಹೇಳಿ ಏನು 6,40,000 ಮತವನ್ನ ಏನು ಪ್ರಭಾ ಮಲ್ಲಿಕಾರ್ಜುನ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಿದ್ರು. ಅದರಲ್ಲಿ 25,000 ಮತಗಳ ಅಂತರದಿಂದ ಗೆದ್ದಿದ್ರು. ಹೀಗಾಗಿ ಏನು ಗೆಲುವಿಗೆ ಸಾಕಷ್ಟು ಕಾರಣೀಭೂತರಾಗಿದ್ದೀರಾ ಅಂತ ಹೇಳಿ ಒಂದು ವೇದಿಕೆಯಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡುವಂತಹ ಕೆಲಸವನ್ನ ಸಚಿವರು ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಮಾಡಿರುವಂತದ್ದು. ಏನು ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಏನು ಸಾಕಷ್ಟು 25 ವರ್ಷಗಳ ಬಳಿಕ ಗೆಲುವನ್ನು ತಂದುಕೊಟ್ಟಿದ್ರಿ, ಇದು ಮುಂದೆ ಇನ್ನು 25 ವರ್ಷಗಳು ಕೂಡ ಕಂಟಿನ್ಯೂ ಆಗಿರ್ಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಕೂಡ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಏನು ನಮಗೆ ಸಾಕಷ್ಟು ಮುಸ್ಲಿಮ್ಸ್ ಏನು ಇದಲ್ಲದೆ ಕೂಡ ಸುತ್ತಮುತ್ತ ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ಮುಸಲ್ಮಾನರು ನಮಗೆ ಮತವನ್ನು ನೀಡಿದ್ದೀರಾ, ನಮಗೆ ಗೆಲ್ಲಿಕ್ಕೆ ನನ್ನ ಪತ್ನಿ ಗೆಲ್ಲಿಕ್ಕೂ ಕೂಡ ಕಾರಣಕರ್ತರಾಗಿದ್ದೀರಾ, ಹಾಗಾಗಿ ನಾವು ನಿಮಗೆ ಚಿರಋಣಿ ಆಗಿರ್ತೀವಿ. ಏನು ನೀವು 25 ಲಕ್ಷ ಕೇಳಿದ್ರೆ ನಾವು ಮೊದಲನೇ ಅನುದಾನವನ್ನ ನಿಮಗೆ ಕೊಡ್ಬೇಕಂತ ಪತ್ನಿಗೆ ಹೇಳಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ. ಹಾಗಾಗಿ ನೀವು 25 ಲಕ್ಷ ಕೇಳಿದ್ರೆ ನಾವು 50 ಲಕ್ಷವನ್ನ ಬೇಡಿಕೆ ಇಟ್ಟಿದ್ರೆ 50 ಲಕ್ಷ ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಮೊನ್ನೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಬಿಜೆಪಿಯಲ್ಲಿ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಕೇವಲ ಅವರಷ್ಟೇ ಮತ ಮಾಡಿದಾರ, ನಾವೆಲ್ಲ ಕೂಡ ಮತ ಹಾಕಿಲ್ವಾ, ಏನು ಮತಗಳಿಂದ ಅಷ್ಟೇ ಗೆದ್ದಿದ್ದಾರೆ ಅಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ.